ಇವತ್ತು ನಿಮ್ಮೊಂದು ಐತಿಹಾಸಿಕ ಸ್ಥಳಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಅದು ಯಾವ್ದಪ್ಪ ಅಂದ್ರೆ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ಮುದ್ಗಲ್ಕೋಟೆಗೆ ಕರ್ಕೊಂಡ್ ಬಂದಿದ್ದೀನಿ. 1531ರಲ್ಲಿ ಮುದ್ದಪ್ಪ ರೆಡ್ಡಿ ಅನ್ನೋ ಒಬ್ಬ ಜಮೀದಾರ ಕಟ್ಟಿಸಿದಂತ 2 ಸುತ್ತಿನ ಕೋಟೆ ಇದು. ಬನ್ನಿ ಒಳಗಡೆ ಅದ್ರ ವಿಶೇಷತೆ ಏನಂತ ನೋಡೋಣ. ತೋರಿಸಿ ಈ ಸ್ಲೋಪ್ ಕಾಣಿಸ್ತಾ ಇದೆ ಸ್ಲೋಪ್ ಫ್ರೆಂಡ್ಸ್. ಈ ಸ್ಲೋಪ್ ಯಾಕಿತ್ತಪ್ಪ ಅಂದ್ರೆ ಶತ್ರುಗಳು ಮೇಲೆ ಹತ್ತಬಾರ್ದು ಅನ್ನೋದಕ್ಕೋಸ್ಕರ ಅಲ್ಲಿಂದ ಮೇಲೆಯಿಂದ ಬಿಸಿಯಾದ ಎಣ್ಣೆ, ಬಿಸಿಯಾದ ನೀರು, ಇಲ್ಲ ಬಿಸಿಯಾದ ಮರಳು ಅಲ್ಲಿಂದ ಆಗ್ತಾ ಇದ್ರು. ಅದಕ್ಕೋಸ್ಕರ ಶತ್ರುಗಳು ಮೇಲೆ ಹತ್ತಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಈ ಸ್ಲೋಪ್ ಮಾಡಿರೋದು ಇದೇ ನೋಡಿ ಫ್ರೆಂಡ್ಸ್. ಮುಳ್ಳಿನ ಬಾಗಿಲು ಅಥವಾ ಕಾಟಾ ದರ್ವಾಜ ಅಂತ ಕರೀತಾರೆ. ಯಾಕಪ್ಪ ಕರೀತಾರೆ ಅಂದ್ರೆ ನೋಡಿ, ಮುಳ್ಳು ಕಾಣಿಸ್ತಾ ಇದೆಯಾ, ಮುಳ್ಳಿನ ತರ ಇದೆ ಗಮನಿಸಿದ್ರೆ. ಆನೆಯಿಂದ ತಿರುಗಿದ್ರು ಮುರಿಬಾರ್ದು ಬಾಗಿಲು, ಆ ತರ ಇತ್ತು. ಅದಕ್ಕೋಸ್ಕರ ಇದನ್ನ ಮುಳ್ಳಿನ ಬಾಗಿಲು ಅಂತ ಕರೀತಾರೆ. ಇದು ಕಾಣಿಸ್ತಾ ಇದೆಯಾ ಮೇಲೆ, ಇದು ಕಾವಲು ಕಾಯ್ತಾ ಇದ್ದಂತ, ಇಲ್ಲಿ ಕಾವಲು ಕಾಯ್ತಿದ್ದ ಸೈನಿಕರು ಪ್ರಮುಖವಾಗಿರುವಂತ ಸ್ಥಳ ಇದು. ಇಲ್ಲೇ ವಾಸ ಮಾಡ್ತಾ ಇದ್ರು. ಮೇಲೆ ಏನ್ ಕಾಣಿಸ್ತಾ ಇದೆ, ಇಲ್ಲೇನೆ ವಾಸ ಮಾಡ್ತಾ ಇದ್ರು. ಇದು ಅಂಕುಡೊಂಕಾದ ದಾರಿಯನ್ನು ನೋಡ್ಕೊಂಡ್ ಬಂದ್ವಿ ನಾವು. ಇದು ಯಾಕಪ್ಪ ಮಾಡಿದ್ರು ಅಂದ್ರೆ ಶತ್ರುಗಳು ಒಂದೇ ಸರಿ ನುಗ್ಗಬಾರ್ದು ಅನ್ನೋದಕ್ಕೋಸ್ಕರ ಅಂಕುಡೊಂಕಾದ ದಾರಿ ಮಾಡಿದ್ರು ಮೊದಲು. ಇದು ಮೇನ್ ಎಂಟ್ರೆನ್ಸ್. ಇವಾಗ ಏನ್ ಕಾಣಿಸ್ತಾ ಇದೆ ನಿಮ್ಗೆ, ಇಷ್ಟೊತ್ತೆಲ್ಲ ಬಂದಿರೋದು ಸುಮ್ಮನೆ ನಾರ್ಮಲ್, ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ದಾಟ್ಕೊಂಡು ಬಂದಿರೋದು. ಇವಾಗ ಏನ್ ಕಾಣಿಸ್ತಾ ಇದೆ ಇದು ಮೇನ್ ಎಂಟ್ರೆನ್ಸ್, ಫೋರ್ಟಿನ ಮೇನ್ ಎಂಟ್ರೆನ್ಸ್. ಇಲ್ಲಿಂದ ಒಳಗಡೆ ಹೋಗ್ಬೇಕಾಗಿತ್ತು. ಟೋಟಲ್ ಇಲ್ಲಿ 40 ಶಾಸನ ಇದೆ. ಅದರಲ್ಲಿ ಒಂದು ಫಸ್ಟ್ನೇ ಶಾಸನ ತೋರಿಸ್ತೀನಿ ನಿಮಗೆ. ಬನ್ನಿ ಬನ್ನಿ. ಇಲ್ಲಿ ನೋಡಿ, ಈ ಬಾಗಿಲು ಯಾರು ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಶಾಸನ. ಇಲ್ಲಿರೋದಂತ ಶಾಸನ ಒಂದು. ಶುಭಮಸ್ತು ಶಾಲಿವಾಹನ ಶಕೆ 1982ರಲ್ಲಿ ವೆಂಗಳಪ್ಪ ನಾಯಕ ಮಾಡಿಸಿದಂತ ಇದು ಒಂದು ಬಾಗಿಲು. ಅದಕ್ಕೆ ಇದು ಇಲ್ಲಿರೋಂಥ ಶಾಸನ ಪ್ರೂಫ್ ಇದು ತೋರಿಸಿ. ಈ ವೆಂಗಳಪ್ಪ ನಾಯಕ ಯಾರಪ್ಪ ಅಂತಂದ್ರೆ ಅಳಿಯ ರಾಮರಾಯರಿಗೊಬ್ಬ ಮಗ ಇರ್ತಾನೆ, ಕೃಷ್ಣಪ್ಪ ನಾಯಕ. ಅವರ ಅಧಿಕಾರಿ ವೆಂಗಳಪ್ಪ ನಾಯಕ ಅಂತ. ಅವ್ರು ಮಾಡಿಸಿದ್ದಂತ ಈ ದರ್ವಾಜ ಅಂದ್ರೆ ಬಾಗಿಲು, ಅವ್ರು ಮಾಡಿಸಿದಂತ ಬಾಗಿಲು ಇದು. 1560ರಲ್ಲಿ ಕಟ್ಟಿಸಿದಂತ ಈ ಬಾಗಿಲು ವೆಂಗಳಪ್ಪ ನಾಯಕರವರು ಕಟ್ಟಿಸ್ತಾರೆ. ಇದು ಕಟ್ಟಿಸಿದ 5ನೇ ವರ್ಷಕ್ಕೆ 1565ರಲ್ಲಿ ತಾಳಿಕೋಟೆ ಯುದ್ಧ ಆಗುತ್ತೆ. ಅಲ್ಲಿಗೆ ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣ ಸರ್ವನಾಶ ಆಗಿ ಹೋಗುತ್ತೆ. ಅದಕ್ಕೋಸ್ಕರ 5ನೇ ವರ್ಷ ಇದು ಕಟ್ಟಿಸಿದ ಬಾಗಿಲು ಕಟ್ಟಿಸಿದ 5ನೇ ವರ್ಷಕ್ಕೆ ವಿಜಯನಗರ ಸಾಮ್ರಾಜ್ಯ ಪತನ ಹೋಗುತ್ತೆ. ಅರಸರು ಕಟ್ಟಿಸಿದ್ದಕ್ಕೆ ಇದಕ್ಕೆ ಇರುವಂತಹ ಪುರಾವೆಗಳಂದ್ರೆ ಇದೆ ನೋಡಿ. ವಿಜಯನಗರದ ಅರಸರು ಇವರೆಲ್ಲರೂ. ಹಾಗೆ ಮುಂದೆ ಶಾಸನ, ಅದು ಕೂಡ ಒಳಗಡೆ ಇರುವಂತದ್ದು ಶಾಸನ ಅಲ್ಲಿ ಒಳಗಡೆ ಇದೆ. ಟೋಟಲ್ 40 ಶಾಸನ ಇರೋದು ಇದರಲ್ಲಿ. ಅಲ್ಲೊಂದ್ ಸ್ವಲ್ಪ ಇದೆ ಶಾಸನ. ನನಗೂ ಅಷ್ಟು ಎಕ್ಸಾಕ್ಟ್ ಗೊತ್ತಿಲ್ಲ ಎಲ್ಲೆಲ್ಲಿದೆ ಅಂದ್ಬಿಟ್ಟು. ಇರೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ನಾನು. ನೋಡಿ ಒಂದು ಸ್ವಲ್ಪ ತೋರಿಸಿ ಶಾಸನ. ಅರಸರು ರಾಯಚೂರು ಜಿಲ್ಲೆಯಲ್ಲಿ ಹಾಕಿಸಿದಂತ ಮೊಟ್ಟ ಮೊದಲನೆಯ ಶಾಸನ ಇದು. ಇದು ಕಾಣಿಸ್ತಾ ಇದೆ. ವಿಜಯನಗರ ಅರಸರು ರಾಯಚೂರು ಜಿಲ್ಲೆಯಲ್ಲಿ ಹಾಕಿಸಿದಂತ ಮೊಟ್ಟ ಮೊದಲ ಶಾಸನ ಇದು. ಅಳಿಸೋಗಿದೆ, ಅಷ್ಟೇನು ಕಾಣಿಸಲ್ಲ, ಅಷ್ಟೇ ತೋರಿಸ್ಬಿಡಿ. ಇದು ಮೊದಲನೇ ಶಾಸನ. ವಿಜಯನಗರದ ಅರಸರು ಇಮ್ಮಡಿ ದೇವರಾಯರ ಕಾಲದಲ್ಲಿ ಹಾಕಿಸಿದಂತ ಶಾಸನ ಇದು, ಮೊದಲನೇ ಶಾಸನ.
ಶಾಸನ, ವಿಜಯನಗರದ ಅರಸರ ಆಗ್ತಂತ ಮೊಟ್ಟ ಮೊದಲನೇ ಶಾಸನ ಏನ್ ನೋಡಿದ್ರಿ. ಇನ್ನೊಂದು ಶಾಸನ ಇದೆ, ಇದನ್ನ ತೋರಿಸಿ ಹಂಗೆ. ಇಲ್ಲೇ 4 ಶಾಸನಗಳು ಕಂಪ್ಲೀಟ್ ಆಗಿದಾವೆ, ಇನ್ನೂ ತುಂಬಾ ಇದಾವೆ, ತೋರ್ಸ್ಕೊಂಡು ಹೋಗ್ತೀನಿ ನಿಮ್ಗೆ. ಇಲ್ಲಿ ನೋಡಿ, ಇದನ್ನು ಶಾಸನ ಟೋಟಲ್ ಒಂದು ಇಲ್ಲ ಅಂದ್ರೂ ಒಂದು ಏರಿಯಾದಲ್ಲಿ ಒಂದು 8-10 ಶಾಸನ ಸಿಗುತ್ತೆ. 1560ರಲ್ಲಿ ನಮ್ಮ ವೆಂಗಳಪ್ಪ ನಾಯಕರವರು ಇಂಥ ಸುಂದರವಾದ ಮೊಕ್ಷಾಲಯನ್ನ ಕಟ್ಟಿಸ್ತಾರೆ. ಎಂತ ದುರಂತ ನೋಡಿ, ಕಟ್ಟಿಸಿದ್ದ 5ನೇ ವರ್ಷಕ್ಕೆ ಅಂದ್ರೆ 1560ರಲ್ಲಿ ಈ ಮೊಕ್ಷಾಲಯನ್ನ ಕಟ್ಟಿಸ್ತಾರೆ. 1565ರಲ್ಲಿ ತಾಳಿಕೋಟೆ ಯುದ್ಧ ಆಗಿ ದುರಂತ ಅಂತ ಕಾಣುತ್ತೆ.